ಕರ್ನಾಟಕದಲ್ಲಿ ರೆಡ್ಡಿಗಳ ರೌಡಿಸಂ ಗುರು ಇದೇನ್ ಕರ್ನಾಟಕ ಅನ್ಕೊಂಡಿದ್ರೆ ಇಲ್ಲ ಪಾಕಿಸ್ತಾನ ಅನ್ಕೊಂಡಿದ್ರ ಅಲ್ಲ. ಯಾರು ಇಷ್ಟ ಬಂದಂಗ ಅವರು ಗಾಳಿಯಲ್ಲಿ ಗನ್ ತೆಗೆದುಬಿಟ್ಟು ಶೂಟ್ ಮಾಡ್ತಾ ಇದ್ರೆ, ಈಗ ನೀವು ನಡೆಸಿರೋ ದಾಳಿಯಿಂದ ಒಬ್ಬರಿಗೆ ಅಲ್ಲಿ ಪ್ರಾಣ ಕಳ್ಕೊಂಡಿದಾರ. ಗೌರ್ಮೆಂಟ್ ಇದಾಗಿ 2 ದಿನ ಆದ್ರೂ ಕೂಡ ಇನ್ನೂ ಸೈಲೆಂಟ್ ಆಗಿದೆ. ಯಾಕೆ? ರೂಲಿಂಗ್ ಪಾರ್ಟಿ ಇದೆ ಅಂತ. ಅಂಡ್ ಫಸ್ಟ್ ಥಿಂಗ್, ಜನಾರ್ದನ್ ರೆಡ್ಡಿ, ಭರತ್ ರೆಡ್ಡಿ ಇಬ್ರು ನಮ್ಮವರಲ್ಲ. ಹೋಪ್ ಅವ್ರು ಇರೋದು ನಮ್ಮಲ್ಲಿ, ಎಲೆಕ್ಷನ್ಗೆ ಪೋಟಿ ಮಾಡಿರೋದು ಕರ್ನಾಟಕದಿಂದ ಆಗಿರ್ಬೋದು. ಬಟ್ ಲಿಟ್ರಲಿ ನನಗೆ ಗೌರ್ಮೆಂಟ್ ಮೇಲೆ ಬರ್ತಾ ಬರ್ತಾ ಯಾವ ತರ ಆಗ್ತಿದೆ ಅಂತ ಹೇಳಿದ್ರೆ, ಡೆಮೋಕ್ರಸಿ ಅನ್ನೋ ವರ್ಡ್ಗೆ ಅರ್ಥನೇ ಗೊತ್ತಿಲ್ಲ ಗುರು. ಗಾಳಿಯಲ್ಲಿ ಎಷ್ಟು ಚೆನ್ನಾಗಿ ಶೂಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅಷ್ಟು ಪರ್ಮಿಷನ್ಸ್ ಯಾರು ಕೊಟ್ಟಿದ್ದಾರೆ. ಅಂಡ್ ಗೌರ್ಮೆಂಟ್ ಇದೆಲ್ಲ ಇಷ್ಟು ವೈರಲ್ ಆದ್ರೂ ಕೂಡ ಇನ್ನೂ ಏನಕ್ಕೆ ಅದ್ರ ಮೇಲೆ ಒಂದು ಸ್ಟ್ರಾಂಗ್ ಅಪೋಸಿಷನ್ ತಗೊಂತಿಲ್ಲ. ಅವ್ರ ಪಾರ್ಟಿ ಅವ್ರು ಆದ್ರೆ ಬಿಟ್ಬಿಡ್ತೀರಾ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಸೇಮೇ ಅಲ್ವಾ? ಮತ್ತೆ ಇದು ಯಾವುದು? ನನಗೆ ಲಿಟ್ರಲಿ ನಾನು ನೆನ್ಸ್ಕೊಂತಿದ್ರೆ ನಿಜ ತುಂಬಾ ವರ್ಸ್ಟ್ ಆಗ್ತಿದೆ. ಬರ್ತಾ 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 ಯಾವ ತರ ಆಗ್ತಿದೆ ಅಂತ ಹೇಳಿದ್ರೆ, ದಿನೇ ರೌಡಿಗಳ ರಾಜ್ಯ ತರ ಹೋಗ್ತಾ ಇದೆ. ಇಷ್ಟು ದಿನ ಆಂಧ್ರದಲ್ಲಿತ್ತು, ಈಗ ನಮ್ಮ ಕರ್ನಾಟಕದಲ್ಲಿ ಕೂಡ ಸ್ಟಾರ್ಟ್ ಆಗಿದೆ. ಅವ್ರದೇ ಫ್ಲೇವರ್ ತಗೊಂಬಂದು ಇಲ್ಲಿ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ. ಬಿಕಾಸ್ ನನಗೆ ಆ ಪಾರ್ಟಿ ಈ ಪಾರ್ಟಿ, ನಂಗೆ ಅದಕ್ಕೂ ಅಪೋಸಿಷನ್ ಅಲ್ಲ ಇದಕ್ಕೂ ಅಪೋಸಿಷನ್ ಅಲ್ಲ. ಬಟ್ ಅದಿದ್ದಾಗ ಏನಕ್ಕೆ ಅಷ್ಟು ರಾಜ್ಯ ಆರಾಮಾಗಿ ಹೋಗ್ತಿರುತ್ತೆ ಸ್ಮೂತ್ ಆಗಿ. ಬಟ್ ಇದು ಬಂದಿದ ತಕ್ಷಣ ಏನಕ್ಕೆ ಇಷ್ಟು ರೌಡಿಗಳ ತರ ಜನ ಚೇಂಜ್ ಆಗ್ತಾರೆ ಗೊತ್ತಾಗ್ತಿಲ್ಲ. ಬಿಕಾಸ್ ಬಿಗ್ ಪೊಲಿಟಿಷಿಯನ್ಸ್ ಕಡೆಯಿಂದ ಅವ್ರಿಗೆ ಸಪೋರ್ಟ್ ಇದೆಯಾ ನಮಗೂ ಗೊತ್ತಿಲ್ಲ. ಮತ್ತೆ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಈ ತರ ಬಂಡ ಏರಿಯಾ ಹಾಡಾಗಲು 1000 ಜನ ನೋಡ್ತಿದ್ದಂಗೆ ಶೂಟ್ ಮಾಡ್ತಾರೆ ಎಲ್ಲರ ಮುಂದೆ. ಅದು ಒಬ್ಬ ಸಿಟ್ಟಿಂಗ್ MLA ಮನೆ ಮೇಲೆ ಶೂಟ್ ಮಾಡ್ತಾರೆ. ಯಾರು ಗುರು ಇವರೆಲ್ಲ? ನನಗೆ ಈ ವಿಷಯ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಇದ್ರ ಬಗ್ಗೆ ಮಾತಾಡೋದು ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ನಾವು ಎಷ್ಟು ಟ್ರೈ ಮಾಡಿ ಹೇಳಿದ್ರು ಜನ ನೋಡ್ತಿಲ್ಲ, ವಿಡಿಯೋಸ್ ನೋಡ್ತಿಲ್ಲ, ಅಂಡ್ ಗೌರ್ಮೆಂಟ್ ಅದ್ರ ಬಗ್ಗೆ ರೆಸ್ಪಾನ್ಸು ಮಾಡ್ತಿಲ್ಲ. ಬಟ್ ಇದು ಎಂತರ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಬ್ಬ ಟೀಚರ್ ಬಂದ್ಬಿಟ್ಟು 10ನೇ ಕ್ಲಾಸ್ ಟೀಚರ್ ಬಂದ್ಬಿಟ್ಟು ಡಿಗ್ರಿಯಲ್ಲಿ ಬಾಯಂಗ ಹೊಡ್ಕೊಂಡಂಗಿದೆ. ಇನ್ ಕೇಸ್ ನನ್ನ ಕಂಟೆಂಟ್ ಏನಾದ್ರು ಇಷ್ಟ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಸ್ಟುಡಿಯೋದಲ್ಲಿ ಇಟ್ಟಿಲ್ಲ ಬಾಯ್.